ಯಾವತ್ತು ಈ ತಪ್ಪು ಮಾಡಬಾರ್ದು. ಈಗ ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ವಿಜಯ್ ಫಿಲ್ಮ್ಸ್, ವಿಜಯ್ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲ್ ಅಲ್ಲಿ. ವೆಲ್ಕಮ್ ಬ್ಯಾಕ್. ನಿಮಗೆ ಮತ್ತೊಂದು ಸರ್ತಿ ತುಂಬಾ ಸಮಯದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಟೈಮ್ ಕೂಡ ಇಲ್ಲ ವಿಡಿಯೋ ಮಾಡೋಕ್ಕೆ, ಊರ್ ಕಡೆ ಕೂಡ ಹೋಗಿಲ್ಲ. ಇಲ್ಲಿ ಇದ್ಕೊಂಡು ಏನು ವಿಡಿಯೋ ಮಾಡೋದು ಅಂತ. ಸೊ ಒಂದು 4 ದಿನದ ಹಿಂದೆ ಶಾಪ್ಗೆ ಹೋಗಿದ್ದೆ. ಒಂದು 4 ಮೆಣಸಿನ್ಕಾಯಿ ಇದ್ದೆ ಆ್ಯಂಡ್ ಅದನ್ನು ನಾವು ಇದು ಮಾಡಿರಲಿಲ್ಲ ಕಾರಣಾಂತರಗಳಿಂದ. ಸೊ ಇವಾಗ ಇದನ್ನು ಬೋಂಡ ಮಾಡೋಣ ಅಂತೇಳಿ ನಿನ್ನೆ ವರ್ಷಾಸ್ ಕಿಚನಲ್ಲಿ ವರ್ಷಿತಾ ಅವರು ಒಂದು ಅದ್ಭುತವಾದ ಬೋಂಡ ಮಾಡಿದ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ. ನಾನು ಟೇಸ್ಟ್ ಕೂಡ ಮಾಡಿದ್ದೀನಿ, ಇಲ್ಲೇ ಮಾಡಿದ್ದು. ಸೊ ತುಂಬ ಸಖತ್ತಾಗಿತ್ತು. ಆ್ಯಂಡ್ ಬನ್ನಿ ಇವಾಗ ನಾನು ಅದನ್ನು ಟ್ರೈ ಮಾಡ್ತೀನಿ ನಮ್ಮ ಮನೇಲಿ. ಸೊ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ. ಮಾಡೋ ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ಎಷ್ಟು ಕ್ವಾಂಟಿಟಿಲಿ ಹಾಕ್ತೀವಿ ಅನ್ನೋ ದೊಡ್ಡ ವಿಷಯ. ಸೊ ಅದೇ ದೊಡ್ಡ ಟಾಸ್ಕ್ ಇವಾಗಿರೋದು. ಸೊ ಇವಾಗ ಚಿಲ್ಲಿ ಬೋಂಡ ಮಾಡ್ತೀನಿ, ಹೇಗಾಗುತ್ತೆ ಅಂತ ನೋಡೋ ಬನ್ನಿ. ಮೆಣಸು ಬಿಡಿಸೋ ಕೆಲಸ ಆಯ್ತು. ಇವಾಗ ನೀರುಳ್ಳಿ ಕಟ್ ಮಾಡಬೇಕು ಅಂಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡಬೇಕು. ಬನ್ನಿ ಅದನ್ನ ಮಾಡ್ಬಿಡೋಣ. ಇದಷ್ಟು ದೊಡ್ಡ ಸ್ಟ್ರಗಲ್ ಯಾವುದಿಲ್ಲ ಮಾರಸ್. ಯಪ್ಪ ಡಬ್ಬಾ ಕಣ್ಣೆಲ್ಲ ಬರ್ಸ್ಕೊಂಡು ಸಿಗ್ತೀರಿ. ಯಾವತ್ತು ಈ ತಪ್ಪು ಮಾಡಬಾರ್ದು, ಯಾವತ್ತು ಈ ತಪ್ಪು ಮಾಡಬಾರ್ದು. ಏನಾದರೂ ಒಂದು ಕಣ್ಣಿಗೆ ನಾನು ಹಾಕೊಂಡು ಮತ್ತೆ ಮಾಡಬೇಕು. ಬನ್ನಿ ಸಿಗ್ತೀನಿ ಮತ್ತೆ. ಇವಾಗ ಅವ್ರು ಹೇಳ್ದಂಗೆ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಹಾಕ್ಬೇಕು. ನಾನು ಹಂಗೆ ಹಾಕ್ತಿದ್ದೀನಿ. ಸ್ವಲ್ಪ ಹಾಕು. ಮೆಣಸು ಸ್ವಲ್ಪ ಖಾರ ಇರ್ಬೋದು ಅಂತ ಅನಿಸ್ತಾ ಇದೆ. ಅರಿಶಿನ ಜಾಸ್ತಿ ಆಯ್ತಾ ಇದೇ ಸಮಸ್ಯೆ ಮಾಡಿ ನನಗೆ. ದೊಡ್ಡ ಜನರಾಗಿ ನೀರುಳ್ಳಿ ಜೊತೆ ಖಾರ ಪುಡಿ ಹಾಕಿ ತಿರುಗಿಸ್ಲಿಕ್ಕೆ ಅಷ್ಟೇ, ಅರಿಶಿನ ಪುಡಿ ಹಾಕ್ಲಿಕ್ಕೆ ಇರಲಿಲ್ಲ. ಸಾಲ್ಟ್ ಖಾರ ಪುಡಿ ಮಾತ್ರ ಹಾಕ್ಲಿಕ್ಕೆ. ಸೊ ಅದನ್ನ ಹಾಕ್ಬಿಟ್ಟಿದ್ದೀನಿ. ಇವಾಗ ಏನು ಆಗ್ಬೇಕಿಲ್ಲ ಅಂತ ಭಾವಿಸ್ತೀನಿ. ಬನ್ನಿ ಮುಂದಿನ ಕೆಲಸ ಮಾಡೋಣ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಮೆಣಸಿನ ಕಾಯಿ ಒಳಗಡೆ ಸ್ಟಫ್ನೆಲ್ಲ ಹಾಕಿ ಫಿಲ್ ಮಾಡ್ತೀನಿ. ಆ್ಯಂಡ್ ಅದ ನಂತರ ಹಿಟ್ಟಿದ ಕೆಲಸ ಇದೆ. ಹಿಟ್ಟು ಮಾಡೋದು ಒಂದು ಸ್ವಲ್ಪ ಸಮಸ್ಯೆ. ಬನ್ನಿ ಅದನ್ನ ಮಾಡುವ ಆಯ್ತಾ. ಸೊ ಫೈನಲಿ ಸ್ಟಫಿಂಗ್ ಎಲ್ಲ ಮಾಡಿ ರೆಡಿ ಇಟ್ಟಿದ್ದೀನಿ. ಸೊ ಇನ್ನು ಇದಕ್ಕೆ ಹಿಟ್ಟು ರೆಡಿ ಮಾಡೋಣ ಆ್ಯಂಡ್ ಫ್ರೈ ಮಾಡೋಣ. ಗೊತ್ತಿಲ್ಲ ಮಾರ, ಜಾಸ್ತಿ ಆಗ್ತದೆ ಹುಡಿ. ಯಾಕೆ 4 ಮೆಣಸಿಗೆ ಇದು ಕಮ್ಮಿ ಆಗ್ತದೆ ಅನ್ನಿಸ್ತದೆ. ಅದಕ್ಕೆ ಮತ್ತೆ ಮತ್ತೆ ಹಾಕ್ತಾ ಇದ್ದೇನೆ. ನಮ್ಮ ನೋಡಿ ಮಾತ್ರ ಒಟ್ರಾಸಿ ನಗುವಳು. ಪಾಪ ಎಂತ ಮಾಡ್ತಾನೆ ಹೊಸ ಅಂತೇಳಿ. ಅಯ್ಯೋ ನೀರು ಜಾಸ್ತಿ ಆಯ್ತಾ ಅಂತ. ಚೆಕ್, ಈಗ ನೀರು ಜಾಸ್ತಿ ಆಯ್ತು. ಮತ್ತೆ ಹುಡಿ ಹಾಕೋದು. ಈಗ ಹುಡಿ ಹಾಕ್ದು ಮತ್ತೆ ಬೇಡ, ಇನ್ನೇನು ಹಾಕೋದು. ಇನ್ನು ಫ್ರೈ ಮಾಡಲಿಕ್ಕೆ ಶುರು ಮಾಡುವ. ಮೊದಲಿಗೆ ಎಣ್ಣೆ ಹಾಕುವ. ಅದು ಕೂಡ ಎಷ್ಟು ಸ್ಪೂನ್ ಅಂತ ಹೇಳಿಲ್ಲ, ಅಷ್ಟು ಹಾಕುವ. ನಾವು ಎಲ್ಲಿ ಬೇಕಾದ್ರೂ ಕುಶಾಲ್ ಮಾಡ್ಬೋದು. ಅಡಿಗೆ ಮನೆಯಲ್ಲಿ ಮಾತ್ರ ಯಾವತ್ತೂ ಕುಶಾಲ್ ಮಾಡಲೇಬಾರ್ದು. ಈ ಎಣ್ಣೆ ಎಲ್ಲ ಅದೊಂದು ಸಮಸ್ಯೆ. ಸ್ವಲ್ಪ ಜಾಗ್ರತೆ ಆಗಬೇಕು. ಸೊ ಎಣ್ಣೆ ಕುದಿತಾ ಉಂಟು, ಮೆಣಸು ಕೂಡ ರೆಡಿ ಉಂಟು ಕಾಯಲಿಕ್ಕೆ. ಟಕ ಟಕ ಪಕ ಪಕ ಅಂತ ಇದೆ. ಬನ್ನಿ ನೋಡುವ. ಯಪ್ಪೋ ಆಗಲಿಕ್ಕೆ ಶುರುವೆ.
ಸಣ್ಣದಿಡುವ. ಅದು ಪಾತ್ರೆ ಕೂಡ ಸಣ್ಣದಾಯ್ತು, ಇದು ಕೂಡ ಸಣ್ಣದಾಯ್ತು. ನಾನು ಇಷ್ಟು ದಿನ ಬೇರೆ ಬೇರೆ ಅಂತೆಲ್ಲ ಕಾಯಿಸಿದ್ದೇನೆ, ಬಟ್ ಇಷ್ಟು ಎಲ್ಲ ಗೊತ್ತಿರಲಿಲ್ಲ. ಕಾರಣ ಎಂತದ್ದು ಗೊತ್ತಾಗ್ತಿಲ್ಲ. ನಿಮಗೆ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಹಾಕಿ ಏನಾಯ್ತು ಈ ಮೆಣಸುಗಳಿಗೆ ಅಂತ. ತಿನ್ಲಿಕ್ಕೆ ಅವರನ್ನು ಕರಿಬೇಕು ಅಂತ ಐಡಿಯಾ ಹಾಕಿದ್ದೆ ನಾನು. ಇದು ನೋಡಿದ್ರೆ ಯಾರನ್ನ ಕರೆಯೋದು ಬೇಡ, ಸುಮ್ಮನೆ ತಿಂದು ವಿಡಿಯೋ ಡಿಲೀಟ್ ಮಾಡುವಂತ ಅನಿಸ್ತಾ ಉಂಟು ನನಗೆ. ಸೊ ಫೋನ್ ಮಾಡಿ ಕರೆದಿದ್ದೀನಿ, ಇವಾಗ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಇವಾಗ 2 ನಿಮಿಷದಲ್ಲಿ ಬರ್ತಾರಂತೆ. ಸೊ ಅದನ್ನ ಫಸ್ಟ್ ಎಣ್ಣೆ ಗಿಣ್ಣೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ನೋಡಿದ್ರೆ ನೋಡಿಲಿ ಹೆಂಗಿದೆ. ಇದನ್ನೆಲ್ಲ ನಾಳೆ ಬೇಕಾದ್ರೆ ವ್ಲಾಗಲ್ಲಿ ನೋಡಿದ್ರೆ ಪರವಾಗಿಲ್ಲ, ಇವಾಗ ಅಂತ ನೋಡಬಾರ್ದು ಯಾವುದನ್ನು ಕೂಡ. ಸೊ ಅದನ್ನೆಲ್ಲ ಬೇಗ ಕ್ಲೀನ್ ಮಾಡಿಕೊಂಡು ಬರುವಾಗ ಅಲ್ಲಿ ಇಟ್ಟಿದ್ದೀನಿ ಐಟಮ್ನ. ಸೊ ಟೇಸ್ಟ್ ಹೇಗಿದೆ ಅಂತ ಅವ್ರ ಹತ್ರ ಕೇಳ್ಬೇಡ ಆಯ್ತಾ. ಬರ್ತಿದ್ದಾರೆ, ಇಲ್ಲಿ ಮೆಟ್ಲತ್ರ ಸೌಂಡ್ ಕೇಳ್ತಾ ಇದೆ. ಸೈಕ್ ಹಾಕಿದ್ದು ನಾನು ಒಂದು ಪೀಸ್ ತಿಂದೆ ಮಾತ್ರ, ಅಲ್ಲೆಲ್ಲ ಕಸದ ಪುಟ್ಟಿಗೆ ಹಾಕಿದ್ದೀನಿ, ತಿನ್ನಕ್ಕೆ ಆಗ್ತಿಲ್ಲ. ದೇವ್ರಾಣೆ ಇವ್ರು ಏನು ಹೇಳ್ತಾರೆ ನೋಡೋ ಬನ್ನಿ. ಅವನು ಓಪನ್ ಆದ್ಲೆ ಬರ್ಚಿ ಉಂತಿನ ಅಲ್ವಾ ಪಾತ್ರದಲ್ಲಗೆ ಮಿಸ್ಟೇಕ್ ಒಂಜತ್ತು ಸಾಧಾರಣ ಇಪ್ಪು ಬಜ್ಜಿ ತೆಲು ಮಾಲ್ದಾರ ಅನ್ಸುನೆ ಐಕೆ ಬಿಡ್ಲ ಹೋದೆಲ್ಲ ಸೊ ಈಗ ತಿಂದಾಯ್ತು. ನಾನು ಅರ್ಧ ಬಿಸಾಕಿದ್ದೀನಿ ಅಲ್ಲೇ. ಈಗ ಇವ್ರದ್ದು ರಿವ್ಯೂ ಕೇಳು ಆಯ್ತಾ, ಹೇಗೆ ಉಂಟು ಅಂತ. ಹೇಗೆ ರಿವ್ಯೂ ಹೇಗೆ ಈಗ ಹೆಂಗ್ ಬೇಜಾರ ಬುಜಿ ಮನೇಲಿ ತರ್ತೀವಿ. ವಾಪಸ್ ನಾನೇನು ಹೇಳ್ಬಿಡ್ರು ಉಂಡಿ ನನಗೂ ಉಂಡು. ಸೊ ಗೊತ್ತಿಲ್ಲ ಯಾವ ಕೆಲಸನೂ ಮಾಡಬಾರ್ದು ಅಂತ ಹಿರಿಯರು ಹೇಳಿದ್ದು ನಿಜಾನೇ. ನೋಡಿ ಅರ್ಧಂಬರ್ಧ ಗೊತ್ತಿದ್ರೆ ಏನೆಲ್ಲ ಆಗುತ್ತೆ ಅಂತ. ಬಟ್ ಇದೊಂದು ಫನ್ ಆಗಿ ತಗೊಳ್ಳಿ, ಇದು ಏನಿಲ್ಲ. ಅದು ಮೆಣಸು ಕೂಡ ಸ್ವಲ್ಪ ಓಲ್ಡ್ ಆಗಿತ್ತು ಅಂತ ಹೇಳ್ಕೊಂಡು ಸುಮ್ಮನೆ ಸುಧಾರಿಸ್ಬೇಕಷ್ಟೇ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗ್ತಿದೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಎಣ್ಣೆಗೆಲ್ಲ ರೇಟ್ ಜಾಸ್ತಿ ಉಂಟು. ಸೊ ಬಿಡಿ, ಆಗಿದ್ದಾಗೋಯ್ತು. ಪ್ರಜ್ವಲ್ ಗಿಡಬೇಕಿತ್ತು, ಬಟ್ ಇಡ್ಲಿಲ್ಲ. ಯಾಕಂತ ಹೇಳಿದ್ರೆ ಅವ್ನು ಬಂದು ಬೈತಿದ್ದ ಗ್ಯಾರಂಟಿ ಅಂತ, ಇದೆಂತ ಸಾವು ತಿನ್ಲಿಕ್ಕೆ ಆಗತ್ತೆ ಅಂತ. ನಾನು ಅರ್ಧ ತಿಂದು ಬಿಸಾಕಿದ್ದೀನಿ. ಸೊ ಸಾಯ್ಲಿ. ಈ ವಿಡಿಯೋನ ಜಸ್ಟ್ ಫನ್ ಆಗಿ ತಗೊಳ್ಳಿ. ಮಕ್ಕಳೇ, ನೀವು ಯಾರು ಕೂಡ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಮನೇಲಿ ಗ್ಯಾಸ್ ಎಲ್ಲ ಮುಟ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್ ಬಾಯ್.